ಅರ್ಜುನ್ ಆ ಹಳೆಯ ಕಟ್ಟಡದಿಂದ ಹೊರಬಂದಾಗ ಗಾಳಿ ಸ್ವಲ್ಪ ಜೋರಾಗಿ ಬೀಸುತ್ತಿತ್ತು. ನೆಲದ ಮೇಲೆ ಬಿದ್ದ ಎಲೆಗಳು ಸುತ್ತುತ್ತಿದ್ವು. ಅವನ ಮನಸ್ಸಿನಲ್ಲಿ ಮಾತ್ರ ಒಂದೇ ಪ್ರಶ್ನೆ ತಿರುಗುತ್ತಿತ್ತು. ಶರಣಪ್ಪ ಇಲ್ಲಿ ನಿಜವಾಗಿ ಏನು ಕಂಡಿದ್ದ? ಅವನು ಮೊಬೈಲ್ ತೆಗೆದು ಹಳೆಯ ಸುದ್ದಿವರದಿಗಳನ್ನು ಹುಡುಕಿದ. ಅದೇ ಕಾಲೇಜಿಗೆ ಸಂಬಂಧಿಸಿದಂತೆ ಇನ್ನೂ 3 ಆತ್ಮಹತ್ಯೆ ಪ್ರಕರಣಗಳು ಕಂಡುಬಂದವು. ಎಲ್ಲವೂ ಬೇರೆ ಬೇರೆ ವರ್ಷಗಳಲ್ಲಿ ನಡೆದಿದ್ದವು. ಎಲ್ಲವೂ ರಾತ್ರಿ ಸಮಯದಲ್ಲಿ. ಒಂದು ವಿಷಯ ಮಾತ್ರ ಎಲ್ಲದಲ್ಲೂ ಒಂದೇ ಆಗಿತ್ತು. ಎಲ್ಲರ ಕೊನೆಯ ಮಾತು ಅಥವಾ ಸಂದೇಶ: ನಾನು ಒಬ್ಬನೇ ಇರಲಿಲ್ಲ. ಅರ್ಜುನ್ ಬೆನ್ನಿನ ಮೂಲಕ ಚಳಿ ಹರಿದಂತೆ ಅನಿಸಿತು. ಇದು ಯಾದೃಚ್ಛಿಕ ಅಲ್ಲ ಅನ್ನೋದು ಈಗ ಸ್ಪಷ್ಟವಾಗಿತ್ತು. ಅವನು ಕಾಲೇಜಿನ ಹಳೆಯ ವಾಚ್ಮ್ಯಾನ್ ಮನೆ ಕಡೆ ಹೋದ. ಬಾಗಿಲು ತಟ್ಟಿದ. ಒಬ್ಬ ವಯಸ್ಸಾದ ವ್ಯಕ್ತಿ ನಿಧಾನವಾಗಿ ಬಾಗಿಲು ತೆರೆದ. ಅವನ ಕಣ್ಣಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನೀವು ಶರಣಪ್ಪನ ವಿಷಯ ಕೇಳ್ತಾ ಇದ್ದೀರಾ ಎಂದು ಅವನು ಅರ್ಜುನ್ ಮಾತು ಆರಂಭಿಸುವ ಮೊದಲೇ ಕೇಳಿದ. ಅರ್ಜುನ್ ಕ್ಷಣಕಾಲ ನಿಂತುಬಿಟ್ಟ. ನಿಮಗೆ ಹೇಗೆ ಗೊತ್ತು? ಎಲ್ಲರೂ ಅದೇ ವಿಚಾರ ಕೇಳ್ತಾರೆ, ಆದರೆ ಯಾರೂ ನಿಲ್ಲೋದಿಲ್ಲ ಎಂದು ವೃದ್ಧ ನಿಧಾನವಾಗಿ ಉತ್ತರಿಸಿದ. ಅವನು ಅರ್ಜುನ್ನನ್ನು ಒಳಗೆ ಕರೆದ. ಆ ರಾತ್ರಿ ನಾನು ಇಲ್ಲೇ ಇದ್ದೆ. ಪ್ರೊಫೆಸರ್ ಒಬ್ಬರೇ ಬಂದಿದ್ರು. ಆದರೆ ಹೊರಗೆ ಹೋಗುವಾಗ ಎಂದು ಹೇಳಿ ಅವನು ಮಾತು ನಿಲ್ಲಿಸಿದ. ಹೊರಗೆ ಹೋಗುವಾಗ ಏನು? ಅರ್ಜುನ್ ಕೇಳಿದ. ಅವನ ಹಿಂದೆ ಯಾರೋ ಇದ್ದಂತೆ ಅನ್ನಿಸಿತು. ನಾನು 3 ಹೆಜ್ಜೆಗಳ ಶಬ್ದ ಕೇಳಿದೆ, ಆದರೆ ನನಗೆ ಕಾಣಿಸಿದ್ದು ಒಬ್ಬನೇ. ಅಷ್ಟರಲ್ಲಿ ಮನೆಯೊಳಗಿನ ಬಲ್ಬ್ ಒಮ್ಮೆ ಮಿಂಚಿ ಆರಿಹೋಯಿತು. ಪೂರ್ಣ ಅಂಧಕಾರ. ವೃದ್ಧನ ಧ್ವನಿ ನಡುಗಿತು. ಇದು ಮತ್ತೆ ಶುರುವಾಗಿದೆ. ಅರ್ಜುನ್ ಕತ್ತಲಿನಲ್ಲಿ ಗೋಡೆಯ ಕಡೆ ನೋಡಿದ. 3 ನೆರಳುಗಳು ಕಾಣಿಸಿಕೊಂಡವು. ಒಂದರಲ್ಲಿ ಮಾತ್ರ ಚಲನೆ ಇರಲಿಲ್ಲ. ಅದೇ ಕ್ಷಣದಲ್ಲಿ ಅರ್ಜುನ್ ಫೋನ್ ವೈಬ್ರೇಟ್ ಆಯಿತು. ಒಂದು ಸಂದೇಶ: ಈ ಬಾರಿ ನೀನು ಸಾಕ್ಷಿ. ಹಠಾತ್ತನೆ ಲೈಟ್ ಮತ್ತೆ ಬೆಳಗಿತು. ವೃದ್ಧ ಕುರ್ಚಿಯಲ್ಲಿ ಕುಸಿದು ಬಿದ್ದಿದ್ದ. ಅರ್ಜುನ್ ತಕ್ಷಣ ಅವನ ಬಳಿ ಹೋಗಿ ಕೈ ಹಿಡಿದ. ಯಾವುದೇ ಚಲನೆ ಇರಲಿಲ್ಲ. ಹೊರಗಿಂದ ಪೊಲೀಸ್ ಸೈರನ್ ಶಬ್ದ ಕೇಳಿಬಂತು. ಅರ್ಜುನ್ ಕೈ ಇನ್ನೂ ವೃದ್ಧನ ಕೈ ಮೇಲಿತ್ತು. ಅಷ್ಟರಲ್ಲಿ ಬಾಗಿಲು ಬಳಿ ಗಟ್ಟಿ ಧ್ವನಿ ಕೇಳಿಸಿತು. ಯಾರು ಒಳಗಿದ್ದಾರೆ? ಅರ್ಜುನ್ ಅರ್ಥ ಮಾಡಿಕೊಂಡ. ಈ ಕಥೆ ಈಗ ಅವನನ್ನು ಬಿಡೋದಿಲ್ಲ.